ಟೇಸ್ಟ್ ಹೆಂಗದ್ರಿ? ಸೂಪರ್ ಆಗಿದೆ. ಚೆನ್ನಾಗಾಗಿತ್ತಾ? ಚೆನ್ನಾಗಾಗಿತ್ತಂತ ನೀವು ಕೂಡ ಒಂದ್ಸತಿ ಟ್ರೈ ಮಾಡ್ರಿ, ತುಂಬ ಚೆನ್ನಾಗಾಗದ. ಇನ್ನು ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕಪ್ಪ ಅಂತ ಅನ್ನೋದಾದ್ರೆ, ಫಸ್ಟ್ ಬದನೆಕಾಯಿ ಈ ಥರ ಪ್ಲಸ್ ಮಾರ್ಕಲ್ಲಿ ಕಟ್ ಮಾಡಿದ್ದೀನಿ. ಯಾಕಪ್ಪ ಅಂತಂದ್ರೆ ಮಸಾಲೆನ ಸ್ಟಫ್ ಮಾಡಕ್ಕ. ಸೊ ಅದು ಉಪ್ಪು ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ. ಇನ್ನು ಮಸಾಲೆ ರೆಡಿ ಮಾಡ್ಕೊಳ್ಳಾಕ ಏನೆಲ್ಲ ಬೇಕಪ್ಪ ಅಂತ ಅಂದ್ರೆ, ಇಲ್ಲಿ ನಾನು ಸ್ವಲ್ಪ ಶೇಂಗಾ ಕಾಳನ್ನ ತಗೊಂಡಿದ್ದೀನಿ. ಅದಾದ್ಮೇಲೆ ಟೊಮೆಟೊ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ ಮತ್ತೆ ಹುಣಸೆ ಹಣ್ಣು ಹಾಕಿದ್ರೇ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದ ಅಂತ ಹೇಳ್ಬೋದು. ಇನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ ಲಾಸ್ಟಲ್ಲಿ ಒಗ್ಗರಣೆಗೋಸ್ಕರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಶೇಂಗಾನ ಫ್ರೈ ಮಾಡ್ಕೊತಾ ಇದ್ದೀನಿ. ಅವಾಗಲೇ ನಿಮ್ಗೆ ನಾನು ಬಿಳಿ ಎಳ್ಳನ್ನ ತೋರಿಸ್ಲಿಲ್ಲ ಇಂಗ್ರೀಡಿಯೆಂಟ್ಸ್ ಅಲ್ಲಿ, ಸಾರಿ. ಸೊ ಎರಡನ್ನೂ ಫ್ರೈ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಟಾದ್ಮೇಲೆ ಬದನೆಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಆಯಿಲ್ ಹಾಕ್ಬಿಟ್ಟು. ಯಾಕಪ್ಪ ಅಂತ ಅಂದ್ರೆ ಒಂದ್ಸತಿ ಮಸಾಲೆ ತುಂಬಿದಾದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಬದನೆಕಾಯಲ್ಲಿ ಸ್ಟಫ್ ಮಾಡಿರೋಂಥ ಮಸಾಲೆ ಔಟ್ ಸೈಡ್ ಬಂದ್ಬಿಡುತ್ತೆ. ಸೊ ಹಂಗಾಗಿ ಮೊದ್ಲಿಗೆನೆ ಸ್ವಲ್ಪ ಈ ತರ ಬೇಯಿಸ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಾಗಿರ್ತದೆ. ಇವಾಗ ಆಲ್ರೆಡಿ ನಾನು ಬೇಯಿಸಿಟ್ಕೊಂಡಿರುವಂತ ಅಥವಾ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿರುವಂತ ಶೇಂಗಾ ಆಗಿರ್ಬೋದು, ಬಿಳಿ ಎಳ್ಳಾಗಿರ್ಬೋದು, ಅದ್ರ ಜೊತೆಗೆ ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಹುಣಸೆಹಣ್ಣು ಇದನ್ನೆಲ್ಲ ಹಾಕ್ಬಿಟ್ಟು ಅದಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಮತ್ತೆ ನಿಮ್ಗೆ ಎಷ್ಟು ಖಾರ ಬೇಕು ನೋಡ್ರಿ ಅಷ್ಟು ಖಾರನ ನೀವು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕೊಂಡು ಕ್ಲೀನ್ ಆಗಿ ಇದನ್ನ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ. ಜಾಸ್ತಿ ನೀರು ಹಾಕೊಂಡ್ರೆ ನಮಗೆ ಮಸಾಲೆನ ಸ್ಟಫ್ ಮಾಡ್ಕೊಳಕ್ ಆಗಲ್ಲ, ಬದನೆಕಾಯಿ ಬಿಟ್ಟು ಹೊರಗಡೆ ಬಂದ್ಬಿಡ್ತದೆ. ಸ್ವಲ್ಪ ಗಟ್ಟಿಯಾಗಿನೇ ನಾವು ರುಬ್ಕೊಂಡ್ಬಿಟ್ರೆ ಬದನೆಕಾಯಲ್ಲಿ ಪ್ಲಸ್ ಮಾರ್ಕಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದ್ರೊಳಗೆ ಮಸಾಲೆ ಕೂಡ್ತದಂತ ಹೇಳ್ಬೋದು. ಇನ್ನು ಒಗ್ಗರಣೆಗಾಗಿ ಎಣ್ಣೆ ಕಾದಾದ್ಮೇಲೆ ಜೀರಿಗೆ, ಸಾಸಿವೆ, ಕರಿಬೇವು, ಆನಿಯನ್ ಇದಿಷ್ಟು ಫ್ರೈ ಮಾಡ್ಕೊಂಡಾದ್ಮೇಲೆ ಕಸೂರಿ ಮೆಂತಿ ಕೂಡ ಮಿಕ್ಸ್ ಮಾಡ್ಕೊಂಡು ಕ್ಲೀನ್ ಆಗಿ ಒಂದ್ಸತಿ ಫ್ರೈ ಮಾಡ್ಕೊಂಡಾದ್ಮೇಲೆ ಮಸಾಲೆನ ಸ್ಟಫ್ ಮಾಡಿ ಇಟ್ಕೊಂಡಿರ್ತೀವಲ್ರಿ ಅದನ್ನು ಕೂಡ ಬದನೆಕಾಯಿ ಮಸಾಲ ಸ್ಟಫಿಂಗ್ ಕೂಡ ಇದಕ್ಕೆ ಆ್ಯಡ್ ಮಾಡಿ ಜೊತೆಗೆ ಮಿಕ್ಕಿರುವಂಥ ಮಸಾಲೆಗೆ ಅಂದರೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ನಿಮ್ಗೆ ಎಷ್ಟು ಬೇಕು ನೋಡ್ರಿ ನೀರು ಅಷ್ಟು ಹಾಕ್ಕೊಂಡು ಒಂದು ಕುದಿ ಬರೋ ತನಕ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ಬಿಟ್ರೆ ಎಣ್ಗಾಯಿ ಬದನೆಕಾಯಿ ರೆಡಿ ಆಗಿರ್ತದೆ ನೋಡ್ರಿ. ಸೊ ಇನ್ನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿಬಿಟ್ರೆ ಬದನೆಕಾಯಿ ರೆಡಿ ಆಗಿರ್ತದೆ ನೋಡ್ರಿ. ಇನ್ನು ಇದು ಚಪಾತಿ ಇಲ್ಲ ಬಿಸಿ ಬಿಸಿ ರೊಟ್ಟಿ ಇಲ್ಲ ನಾವು ಎರಡನ್ನೂ ಮಾಡೋಕ್ಕೆ ಬೇಜಾರಾದರೆ ರೈಸಲ್ಲಿ ಕೂಡ ತಿಂದರೆ ಇನ್ನು ಸಖತ್ತು ಟೇಸ್ಟಿ ಆಗಿರ್ತದೆ ನೋಡ್ರಿ. ಇನ್ನು ನಾವು ಉತ್ತರ ಕರ್ನಾಟಕದವರು ಅವಾಗ ರೊಟ್ಟಿ ಜೊತೆ ಚಪಾತಿ ಜೊತೆಗೆ ಇದನ್ನ ಮಾಡ್ಕೊಂಡು ತಿಂತಾನೆ ಇರ್ತೀವಿ. ಎಣ್ಗಾಯಿ ಬದನೆಕಾಯಿ ಅಂದರೆ ಫಸ್ಟ್ ನಮಗೆ ನೆನಪಾಗೋದೇ ಉತ್ತರ ಕರ್ನಾಟಕ ಅಂದ್ರೇ ಫಸ್ಟ್ ನಮಗೆ ನೆನಪಾಗೋದು ಈ ಎಣ್ಗಾಯಿ ಬದನೆಕಾಯಿ ನೋಡ್ರಿ. ಸೊ ನಿಮ್ಗೂ ಏನಾದರೂ ಈ ವಿಡಿಯೋ ನೋಡ್ಬಿಟ್ಟು ಬಾಯಲ್ಲಿ ನೀರು ಬಂದರೆ ಒಂದ್ಸತಿ ನೀವು ಟ್ರೈ ಮಾಡ್ರಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ್ಯಕ್ಚುಲಿ ಇವತ್ತು ನಾನು ಎಣ್ಗಾಯಿ ಪಲ್ಯ ಮಾಡಿದ್ದು ನನ್ನ ಹಸ್ಬೆಂಡ್ಗೋಸ್ಕರ ಹೇಳಿದರು, ಇವತ್ತು ಎಣ್ಗಾಯಿ ಪಲ್ಯ ಮಾಡು ಚಪಾತಿ ಮಾಡು ಅಂತ ಹೇಳಿ. ಸೊ ಅವ್ರಿಗೋಸ್ಕರ ನಾನು ಈ ರೆಸಿಪಿನ ಶೇರ್ ಮಾಡಿದ್ದೆ, ನೀವು ಆಲ್ರೆಡಿ ನೋಡಿದ್ದೀರಾ. ಸೊ ಬರ್ರಿ ಅವರಿಗೆ ಟೇಸ್ಟ್ ಹೆಂಗದಂತ ಕೇಳೋಣ. ಟೇಸ್ಟ್ ಹೆಂಗದ್ರಿ? ಸೂಪರ್ ಆಗಿದೆ. ಚೆನ್ನಾಗಾಗಿತ್ತಾ? ಚೆನ್ನಾಗಾಗಿತ್ತಂತ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿರಿ, ತುಂಬ ಚೆನ್ನಾಗಾಗದ. ಆ್ಯಕ್ಚುಲಿ ಶೇಂಗಾದಕ್ಕಿಂತ ಒಂದು ಸ್ವಲ್ಪ ಎಳ್ಳು ಮಿಕ್ಸ್ ಮಾಡಿದ್ದೀನಲ್ರಿ, ಅದಕ್ಕೆ ಬೇರೆ ಥರ ಟೇಸ್ಟ್ ಬರ್ತಿರ್ಬೋದಲ್ಲ, ಸ್ವಲ್ಪ ಬೇರೆ. ಸಖತ್ತಾಗಿ ಟೇಸ್ಟ್ ಬರ್ತಿದೆ. ಒಂದ್ಸತಿ ನೀವು ಕೂಡ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ.